ಬದಿಯಲ್ಲಿ ಅಗ್ನಿ ಸತ್ಕಾರಕ್ಕೆ ಏರ್ಪಡಿಸು. ಆ ಧರ್ಮಿನ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿಲ್ಲಿಸುವುದಿಲ್ಲ. ಹೇಗೆ ಸಹೋದರ? ಏಳಿ ಪಾಂಡವರ ಕೋಟಿ ನಾಡು ಇದು ಹೇಳದವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಎದುರಿನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನೀನು ಚಿಂತಿಸಬೇಡ. ಅಗ್ನಿ ಸತ್ಕಾರಕ್ಕೆ ಏರ್ಪಡಿಸು. ತಿರಸ್ಕರಿಸುವುದು ಅಪಮಾನಕರ. ಬಿಸಿ ರಕ್ತಪಾನ ಮಾಡುವ ತನಕ ಶಾಂತಿ ಇಲ್ಲ. ಹೀಗಿರುವಾಗ ಸತ್ಕಾರವಂತೆ ಸತ್ಕಾರ ನೋಡಿದೆಯ ನನ್ನ ತಮ್ಮನ ಹೋಗ್ನಿ ಸ್ವರೂಪವನ್ನು ಅದಗಳೆಂದರೂ ಈ ಶಿಲ್ಪಕ್ಕೆ ಸರಿ ಸಾಟಿಯಾಗಿ ನಿಲ್ಲಬಹುದು. ಈಗೇನು ಮಾಡುವುದು ಸುಖನೇ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯೋಗ್ಯವೇ ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲ ಸುಯೋಧನ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ಜಾತಿ ಪುತ್ರನ ಮುರುಕು ಜೋಪಡೆಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಗೌರವೇಶ್ವರ? ಮಾವ, ಕೃಷ್ಣನ ಮೇಲೆ ನಿನಗಿಷ್ಟೊಂದು ದ್ವೇಷ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕಿತ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ಸಂವರ್ಸಲೆಂದೇ ಅವತರಿಸುವನು. ಯಾರು ಅವನ ಭಕ್ತಿ ವೈರಾಗ್ಯಕ್ಕೆ ನೆಪಕ್ಕೆ ಮರುಳಾಗಿ ಭಗವಂತ ಎಂದು ಪೂಜಿಸುವರೋ ಅವರನ್ನೇ ಸಂಹರಿಸುವನು. ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತ ಮಿತ್ರರಾಗಿದ್ದರು, ಬಹಳ ಆಪ್ತರಾಗಿದ್ದರು ಮಾವ. ಕಾರಣವಿಲ್ಲದೆ ಅವರನ್ನು ಒದಿಸಿ, ಕಂಸನನ್ನು ಒದಿಸಿ ಮರುಳು ಮುದುಕನಾದ ಉಗ್ರಸೇನನನ್ನು ನೆಪಮಾತ್ರಕ್ಕೆ ಸಿಂಹಾಸನ ಮೇಲೆ ಕುಳ್ಳಿರಿಸಿ ಸಹೋದರರನ್ನು ಸುಲಪಾನದಿಂದ ಪ್ರಮತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ವಶಪಡಿಸಿಕೊಂಡವರು. ಇಂಥವನ ಮಾತಿಗೆ ಮನೆಯೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳುಹಿಸುತ್ತೆ ಮಾವ. ಆ ನಂದ ಘೋರದವರ ಮನೆ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ಚಕ್ರವರ್ತಿಗೆ ಉಚಿತವಾದ ಕಾರ್ಯವಾಗಿದೆ.